ನಮಸ್ಕಾರ ಸ್ನೇಹಿತರೆ, ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ರಾಯರ ಕ್ಷೇತ್ರವನ್ನು ತೋರಿಸ್ತೀನಿ. ಪ್ರತಿಯೊಬ್ಬ ಮನುಷ್ಯ ಹುಟ್ಟುವಾಗ ಖಾಲಿ ಕೈಯಲ್ಲೇ ಬಂದು ಖಾಲಿ ಕೈಯಲ್ಲೇ ಹೋಗ್ತಾನೆ ಅಂತ ಹೇಳ್ತೀವಿ. ಆದರೆ ಇದಕ್ಕೂ ಮಿಗಿಲಾಗಿ ಮನುಷ್ಯ ಹುಟ್ಟುವಾಗ ಕರ್ಮ ಮತ್ತೆ ಪುಣ್ಯದ ಫಲದ ಗಂಟನ್ನು ತಗೊಂಡು ಬರ್ತಾನಂತೆ. ಈ ಕರ್ಮ ಫಲದ ಗಂಟಲ್ಲಿ ನಾವು ಗೊತ್ತಿಲ್ಲದೇನೋ ಹಿಂದಿನ ಜನ್ಮದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ, ಪಾಪಗಳನ್ನು ಮಾಡಿರ್ತೀವಿ. ಇದೆಲ್ಲ ನಮ್ಮ ಕರ್ಮದ ಫಲದ ಗಂಟಲ್ಲಿ ಇರುತ್ತಂತೆ. ಈ ಜನ್ಮದಲ್ಲೂ ಕೂಡ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ, ಅದು ಕೂಡ ಈ ಕರ್ಮದ ಗಂಟಲ್ಲೇ ಸೇರ್ಕೊಳ್ಳುತ್ತಂತೆ. ಇವುಗಳಿಗೆಲ್ಲ ಪರಿಹಾರ ನೀಡೋಕಂತಲೇ ನಮ್ಮ ರಾಯರು ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಆ ಕ್ಷೇತ್ರದಲ್ಲಿ ರಾಯರ ದರ್ಶನವನ್ನ ಮಾಡೋದ್ರಿಂದ ನಮ್ಮಲ್ಲಿನ ಜಾತಕ ದೋಷ, ಸರ್ಪದೋಷ, ದೃಷ್ಟಿದೋಷ, ಯಾವುದೇ ರೀತಿ ಸಂಕಷ್ಟಗಳು ಇದ್ರೂ ಕೂಡ ರಾಯರ ದರ್ಶನವನ್ನ ಮಾಡಿ ತುಪ್ಪದ ದೀಪವನ್ನ ಬೆಳಗೋದ್ರಿಂದ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಅನ್ನೋ ನಂಬಿಕೆ ಈ ಕ್ಷೇತ್ರದಲ್ಲಿ ಇದೆ. ಸ್ನೇಹಿತರೆ, ಈ ಕ್ಷೇತ್ರ ಇರೋದು ಬೆಂಗಳೂರಿನ ಮಾಗಡಿ ರೋಡ್ನ ತಾವರೆಕೆರೆ ಹತ್ತಿರದ ಹೊನಗನಹಳ್ಳಿಯಲ್ಲಿ. ಇದನ್ನ ಹೊನ್ನವ ಮಂತ್ರಾಲಯ ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ಅರ್ಚಕರು ಚಿಕ್ಕಂದಿನಿಂದಲೂ ರಾಯರ ಭಕ್ತರಾಗಿದ್ರಂತೆ. ಒಮ್ಮೆ ಅವರ ಕನಸಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ಗುಡಿಯನ್ನು ನಿರ್ಮಿಸೋಕೆ ಹೇಳಿದ್ರಂತೆ. ಹಾಗೆ ಗುಡಿಯನ್ನು ನಿರ್ಮಿಸಿದ ಮೇಲೆ ಒಮ್ಮೆ ಯಜ್ಞಕುಂಡದಲ್ಲಿ ಪೂರ್ಣಾಹುತಿಯ ಸಮಯದಲ್ಲಿ ಹಯಗ್ರೀವ ಹಾಗೆ ವಿನಾಯಕ ಅಗ್ನಿ ರೂಪದಲ್ಲಿ ಪ್ರತ್ಯಕ್ಷವಾದ ಸ್ಥಳವೇ ಈ ಹೊನ್ನವ ಮಂತ್ರಾಲಯ ಮಂದಿರ. ಅಂದಿನಿಂದ ಈ ಹೊನ್ನವ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಹಯಗ್ರೀವ ಹಾಗೆ ವಿನಾಯಕನನ್ನ ಕೂಡ ಪೂಜಿಸಲಾಗುತ್ತೆ. ಸ್ನೇಹಿತರೆ, ಈ ಹೊನ್ನವ ಕ್ಷೇತ್ರದ ವಿಶೇಷತೆ ಏನಂದ್ರೆ ರಾಯರ ಸನ್ನಿಧಿಗೆ ಬಂದು ಕಾಯಿ ಸಂಕಲ್ಪ ಮಾಡಿಕೊಂಡು ತುಪ್ಪದ ದೀಪವನ್ನ ಬೆಳಗೋದು. ನಮಗೆ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಈ ಕ್ಷೇತ್ರದಲ್ಲಿ ರಾಯರ ದರ್ಶನವನ್ನ ಪಡೆದು ಕಾಯಿ ಸಂಕಲ್ಪ ಮಾಡಿ ತುಪ್ಪದ ದೀಪವನ್ನ ಬೆಳಗೋದ್ರಿಂದ ನಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಹಾಗೆ ನಾನು ಒಂದಷ್ಟು ಜನರನ್ನ ಮಾತಾಡಿಸಿದಾಗ ಅವರು ಕೂಡ ಹೇಳೋದು ಇದನ್ನೇ. ನಾವು ಇಲ್ಲಿಗೆ ಬರೋವಾಗ ನಮಗೆ ಏನೂ ಇರಲಿಲ್ಲ, ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ ನಮ್ಮ ಜೀವನಕ್ಕೆ ಒಂದು ದಾರಿ ಸಿಕ್ಕಿದೆ, ದಾರಿದೀಪ ಆಗಿದೆ. ಹಾಗಾಗಿ ನಾವು ಮತ್ತೆ ಮತ್ತೆ ಇಲ್ಲಿ ಬರ್ತಾನೆ ಇರ್ತೀವಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮ್ಮ ಕಷ್ಟಗಳನ್ನು ಇಲ್ಲಿ ಪುರೋಹಿತರ ಹತ್ರ ಹೇಳಿದಾಗ ಅವರು ನಿಮ್ಮ ಕಷ್ಟಕ್ಕೆ ತಕ್ಕ ಹಾಗೆ ಎಷ್ಟು ವಾರಗಳ ಕಾಯಿ ಸಂಕಲ್ಪವನ್ನು ನೀವು ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇಲ್ಲಿ ರಾಯರನ್ನ ಪ್ರಾರ್ಥಿಸಿ ನಮ್ಮ ಕಷ್ಟಗಳನ್ನು ರಾಯರಲ್ಲಿ ಹೇಳಿಕೊಂಡು ಶೀಘ್ರವೇ ಪರಿಹಾರ ನೀಡುವಂತೆ ಪ್ರಾರ್ಥಿಸಿ ಕಾಯಿ ಸಂಕಲ್ಪವನ್ನು ಕಟ್ಟಿದ ಮೇಲೆ ವಾರ ವಾರ ಈ ಕ್ಷೇತ್ರಕ್ಕೆ ಬಂದು ತುಪ್ಪದ ದೀಪವನ್ನು ರಾಯರಿಗೆ ಬೆಳಗಬೇಕಾಗತ್ತೆ. ನೀವು ಈ ಕ್ಷೇತ್ರಕ್ಕೆ ಏನಾದರೂ ಭೇಟಿ ಕೊಟ್ಟರೆ ಈ ಕಾಯಿ ಸಂಕಲ್ಪದ ಬಗ್ಗೆ ಪೂರ್ಣ ಮಾಹಿತಿ ಏನಾದರೂ ಬೇಕಿದ್ರೆ ಇಲ್ಲಿಯ ಪುರೋಹಿತರು ಹಾಗೆ ಅಲ್ಲಿರುವ ಸಿಬ್ಬಂದಿಗಳು ಸಂಪೂರ್ಣ ಮಾಹಿತಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಇನ್ನು ದೂರದ ಊರುಗಳಿಂದ ಬರೋ ಭಕ್ತರಿಗೆ ಈ ಕಾಯಿ ಸಂಕಲ್ಪ ಮಾಡುವಾಗ 2 ಕಾಯಿಯನ್ನು ಕಟ್ಟಲಾಗುತ್ತೆ. ಒಂದು ರಾಯರ ಕ್ಷೇತ್ರದಲ್ಲಿದ್ರೆ ಇನ್ನೊಂದು ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆ ಮಾಡೋಕೆ ಹೇಳ್ತಾರೆ. ತಮಗೆ ಹೇಳಿದಷ್ಟು ವಾರಗಳ ವ್ರತ ಮಾಡಿ ಈ ಕಾಯಿಯನ್ನ ರಾಯರ ಸನ್ನಿಧಾನದಲ್ಲಿ ಹೋಮಕುಂಡಕ್ಕೆ ತಂದು ಪೂಜೆಯನ್ನ ಸಲ್ಲಿಸೋಕೆ ತಿಳಿಸ್ತಾರೆ. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಜನನ್ನ ಮಾತಾಡಿಸಿದಾಗ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅವರಿಗೆ ಬಹಳಷ್ಟು ಅದ್ಭುತ ಪವಾಡಗಳು ನಡೆದಿದೆ ಅಂತ ಹೇಳ್ತಾರೆ. ಉದ್ಯೋಗ ಇಲ್ದಿದ್ದವ್ರಿಗೆ ಉದ್ಯೋಗ ಸಿಕ್ಕಿದೆಯಂತೆ, ಕಂಕಣ ಭಾಗ್ಯ ಇಲ್ದಿದ್ದವ್ರಿಗೆ ಕಂಕಣ ಭಾಗ್ಯ ಲಭಿಸಿದೆಯಂತೆ. ಈ ಹೊನ್ನವ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತುಪ್ಪ ಹೇಗೆ ಶೀಘ್ರವಾಗಿ ಕರಗುತ್ತೋ ಹಾಗೆ ಇಲ್ಲಿ ಬರೋ ಭಕ್ತರ ಸಮಸ್ಯೆಗಳನ್ನು ಕೂಡ ಶೀಘ್ರವಾಗಿ ಪರಿಹರಿಸ್ತಾರೆ ಅನ್ನೋ ನಂಬಿಕೆ ಬಲವಾಗಿದೆ. ಹಾಗೆ ಒಂದಷ್ಟು ಪವಾಡಗಳು ಕೂಡ ಇಲ್ಲಿ ನಡೆದಿದೆ ಅಂತ ಕೂಡ ಹೇಳಲಾಗುತ್ತೆ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ನಲ್ಲಿ ಈ ಹೊನ್ನವ ಮಂತ್ರಾಲಯ ಕ್ಷೇತ್ರದ ವಿಳಾಸವನ್ನು ಹಾಕಿರ್ತೇನೆ. ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದನ ಪಡೆಯಿರಿ, ಹಾಗೆ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ದೈವಿಕ ವಿಷಯಗಳನ್ನು ನಿಮಗಾಗಿ ತರ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.